ಹಾಗೆ ಕಪ್ಪಾಗಿದೆ ಅಂದರೆ ತಲೆದಂಡವಾಗುತ್ತೆ ಎಂದು ಮಾಜಿ ಸಚಿವ ರೇಣುಕಾಚಾರ್ಯ ಹೊನ್ನಾಳಿಯ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಹರಿಹಾಯ್ದರು. ರಾಹುಲ್ ಗಾಂಧಿ ಸರ್ವಾಧಿಕಾರಿಯಾಗಿದ್ದಾರೆ. ಇಲ್ಲಿ ಕಾಗೆ ಕಪ್ಪಾಗಿದೆ ಅಂದರೆ ರಾಜೀನಾಮೆ ನೀಡುವಂತೆ ಒತ್ತಡ ತರುತ್ತಾರೆ. ಕಾಗೆ ಬಿಳಿಯಾಗಿದೆ ಅಂದರೆ ಸುಮ್ಮನೆ ಇರುತ್ತಾರೆ. ರಾಜಣ್ಣ ವಾಲ್ಮೀಕಿ ಸಮಾಜದ ಮುಖಂಡರಾಗಿದ್ದು ಹಿಂದುಳಿದ ನಾಯಕನಿಗೆ ಅವಮಾನ ಮಾಡಿದಂತಾಗಿದೆ ಎಂದು ಕಿಡಿಕಾರಿದರು. ಮೌಖಿಕ ಸೂಚನೆ ಮೇರೆಗೆ ರಾಜಣ್ಣನವರ ಸಚಿವ ಸಂಪುಟದಿಂದ ವಜಾ ಮಾಡಿದ್ದು ಇವತ್ತು ಅತ್ಯಂತ ಖಂಡನೀಯ. ವಾಲ್ಮೀಕಿ ಸಮಾಜಕ್ಕೆ ಮಾಡಿದ ಅಪಮಾನ ಅಂತ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ಈ ದೇಶದ ಇತಿಹಾಸನೇ ಗೊತ್ತಿಲ್ಲ ನಿಮಗೆ. ನಿಮ್ಮ ಕುಟುಂಬ ಒಂದು ರೀತಿ ಸರ್ವಾಧಿಕಾರ. ಕಾಗೆ ಕಪ್ಪಿದೆ ಅಂತ ಹೇಳಿದ್ರೆ ರಾಜಣ್ಣವರ ತಲೆದಂಡ ಆಯಿತು, ಅದೇ ರೀತಿ ಮುಖ್ಯಮಂತ್ರಿಗಳು ತಲೆದಂಡ ಆಗುತ್ತೆ. ಕಾಗೆ ಇಲ್ಲೇ ಬೆಳಗಿದೆ ಅಂತ ಹೇಳ್ಬೋದು. ರಾಹುಲ್ ಗಾಂಧಿ ಅವರೇ, ಈ ದೇಶದಲ್ಲಿ ಸಾಂವಿಧಾನಿಕ ಸಂಸ್ಥೆ ಚುನಾವಣೆ ಆಯೋಗ EVM ಮತದಾನದ ಮುಖಾಂತರ ಸಮಯವನ್ನು ಉಳಿಸಿದೆ, ಪಾರದರ್ಶಕವಾಗಿ ಮಾಡಿದೆ. ರಾಜಣ್ಣವರು ಏನು ಹೇಳಿದರು? ರಾಹುಲ್ ಗಾಂಧಿ ಅವರು ಅನಗತ್ಯವಾಗಿ ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡಿದಾಗ ಕರ್ನಾಟಕಕ್ಕೆ ಬಂದು ಮಹದೇವಪುರದಲ್ಲಿ ಅಥವಾ 100 ಕ್ಷೇತ್ರಗಳಲ್ಲಿ ಮತಗಳ ಕಳುವಾಗಿದೆ, ಅದಕ್ಕೋಸ್ಕರ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು ಅಂತ ಹೇಳಿದರು. ಬಹಳ ದೊಡ್ಡ ಸುದ್ದಿಯನ್ನು ಮಾಡಿದರು. ರಾಹುಲ್ ಗಾಂಧಿ ಅವರು ಚುನಾವಣೆ ಆಯೋಗಕ್ಕೆ ದೂರನ್ನು ಕೊಡಲಿಲ್ಲ, ಸ್ವತಃ ಸಹಿ ಮಾಡಲಿಲ್ಲ, ಫಲಾನುಭವಿ ರಾಹುಲ್ ಗಾಂಧಿ ಅವರೇ ಏನು ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಆದಾಗ 138 ಸ್ಥಾನಗಳು ಬಂದು ಅಂದು ಮತಗಳು ಕಳವಾಗಿದ್ವಾ? ಪಾರದರ್ಶಕವಾಗಿ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಚುನಾವಣೆಗಳಾದವು, ಅಲ್ಲಿ ಪಾರದರ್ಶಕ ಚುನಾವಣೆ ಆಗಲಿಲ್ವಾ? ನಿಮ್ಮ ಹೇಳಿಕೆ ಬಾಲಿಶ, ಸಂವಿಧಾನ ವಿರೋಧಿ ನೀವು ರಾಹುಲ್ ಗಾಂಧಿ ಅವರೇ. ರಾಜಣ್ಣ ಅಕ್ಷರಶಃ 100ಕ್ಕೂ ಸತ್ಯ ಹೇಳಿದರೆ, ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ರಾಜಣ್ಣ. ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಡಿದ ರಾಜಣ್ಣ ತಲೆದಂಡಾಗಿದೆ. ಅವ್ರು ಹೇಳಿದ್ದು ಸತ್ಯ. ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಮೇಲೆ ನಮ್ಮದೇ ಸರ್ಕಾರ ಇತ್ತು, ನಮ್ಮವರೇ ಅಧಿಕಾರಿಗಳಿದ್ರು. ಮತಗಳ ಪರಿಷ್ಕರಣೆ ಕರಡು ಪ್ರತಿ ರಾಜ್ಯ ಏನು ಎಲ್ಲ ಪಕ್ಷಗಳಿಗೆ ಕೊಡ್ತಾರೆ, ಆ ಕರಡು ಪ್ರತಿ ಕೊಟ್ಟಾಗ ವಿರೋಧ ಮಾಡ್ಬೋದಾಗಿತ್ತಲ್ಲ. ಆದರೆ ರಾಜಣ್ಣನವರು ಹೇಳಿದ್ದು ಸತ್ಯ. ಎಲ್ಲಿ ಕಾಂಗ್ರೆಸ್ನ ಸರ್ವಾಧಿಕಾರಿ ಹಿಂದೆ ರಾಜೀವ್ ಗಾಂಧಿ ಅವರು ಏಕಕಾಲಕ್ಕೆ ಕರ್ನಾಟಕ ಮತ್ತು ಆಂಧ್ರದ ಮುಖ್ಯಮಂತ್ರಿಗಳು 2 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಿದರು. ಈಗ ರಾಜಣ್ಣಗೆ ಅದೇ ಪರಿಸ್ಥಿತಿ ಬಂದಿದೆ. ರಾಜಣ್ಣ ವಜಾ ಮಾಡಿದರು, ವಿವರಣೆಯನ್ನು ಕೇಳಿಲ್ಲ, ಮತಗಳ ತನ ಆಗಿಲ್ಲ, ನಮ್ಮದೇ ಸರ್ಕಾರ ಇತ್ತು ಅಂತ ಹೇಳಿದರೆ ರಾಹುಲ್ ಗಾಂಧಿ ಅವರೇ, ರಾಜಣ್ಣ ಏನು ತಪ್ಪು ಮಾಡಿದ್ರು? ಇವತ್ತು ಕಾಂಗ್ರೆಸ್ ಸಂವಿಧಾನ ವಿರೋಧಿ, ಅಂಬೇಡ್ಕರ್ ಸೋಲಿಸಿದ್ರು, ಪರಿಶಿಷ್ಟ ಜಾತಿ ಪಂಗಡದ ವಿರೋಧಿ ಸರ್ಕಾರ ಇದು ಕಾಂಗ್ರೆಸ್. ಈ ರಾಜ್ಯದಲ್ಲಿ ಪ್ರಜ್ಞಾವಂತ ಮತದಾರರು ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ರಾಜಣ್ಣ ವಜಾ ಮಾಡಿದ್ದು ನಾವು ಖಂಡಿಸ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ನಿಮ್ಮ ಆಂತರಿಕ ಕಚ್ಚಾಡಿದ ರಾಜಣ್ಣ ಏನು ಹೇಳಿದ್ರು? ಸೆಪ್ಟೆಂಬರ್ ತಿಂಗಳ ಆದ ನಂತರ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಬದಲಾವಣೆ ಏನೇನು ಕಚ್ಚಾಡಿದ ರಾಜ್ಯ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ.